ಮಂಜಾಸುರ ಇಂತಪ್ಪ ಹುಲ್ಲೂರಿನ ಪುಣ್ಯಕ್ಷೇತ್ರದಲ್ಲಿ ಹಗಲು ಕನಸು ಕಾಣುತ್ತಿರುವೆಯ ಇಂದು ಬಲಿಯಾದ ವೀರಾದಿ ವೀರಭದ್ರ ದೇವರಲ್ಲಿ ರಕ್ಕಸ ಕುಲೋತ್ತಮನಾದ ನೀನಲ್ಲಿ ಆ ಊರಿನ ಓರ್ವ ತಿರುಕುಲ ಕನಸನ್ನು ಕಾಣುತ್ತಿದ್ದನಂತೆ. ಊರಿನ ರಾಜ ಸತ್ತು ಹೋದ, ನಾನೇ ದೊಡ್ಡ ಮಹಾರಾಜ, ಇದೋ ನೋಡಿ ಆನೆಯ ಕೈಯಲ್ಲಿ ಮಾಲೆ ಇದೆ, ತಂದು ನನ್ನ ಕೈಗೆ ಹಾಕುತ್ತದೆ. ಬೇಡ ಬೇಡ ರಕ್ಕಸ ಕುಲೋತ್ತಮ, ಹಗಲು ಕನಸು ಕಾಣಬೇಡ. ಪರಮಾತ್ಮ ಹೇಳಿರುವ ಕಾಲಕ್ಕೆ ನಾನು ಮೂರ್ತರ ರೀತಿ ಮಾತುಗಳನ್ನು ಹೇಳುತ್ತೇನೆ. ನನ್ನೊಂದಿಗೆ ಕೈಲಾಸಕ್ಕೆ ಬರಬೇಕಾ ಅಥವಾ ಕಾವಾಲೆಯನ್ನು ಮಾಡಿಕೊಳ್ಳಬೇಕಾ? ಪಂಚಮುಂಡ್ರಾಸುರ ನಾನು ಸರಸ್ವತಿ ವಲ್ಲಭನಾಗಿರ್ತಕ್ಕಂಥ ಸೃಷ್ಟಿಕರ್ತ ಬ್ರಹ್ಮನಿಂದ ಮರಣವಿಲ್ಲದ ವರವನ್ನು ಪಡೆದುಕೊಂಡಿದ್ದ ಏಕೈಕ ಮಹಾರಾಜ. ಹೆಸರೇ ರಾಜ ಇರುವಾಗ ಖಚಿತ ಒಂದು ಘೋರ ಬಾಲಕ ಚಿತ್ತ ಎಂದು ನುಡಿಯುತ್ತೀರಿ. ಇಲ್ಲಿಗೆ ಬರುವಾಗ ನಿನ್ನ ಅಪ್ಪ ಅಮ್ಮ ಹೇಳಿ ಬಂದಿರುವಿಯಾ? ನಾನು ಹೊಂಟಿರುವುದು ಉಗ್ರದ ವನಕ್ಕೆ ಎಂದು. ಪಂಚಮಂಡ್ರಾಸುರ ಹುಟ್ಟಿದ ಮೇಲೆ ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಂಡು ಬಾರ್ಡರಾಗಿ ನನ್ನ ಜಗ ಎಂದು ಹೇಳುತ್ತಿರುವ ನೀನು ಹುಟ್ಟುತ್ತಲೇ ತಂದೆಯಿಂದ ಅಪ್ಪಣೆಯನ್ನು ಪಡೆದುಕೊಂಡು ಚಂಡಮುಂಡನನ್ನು ಸಂಭರಿಸಿ ಬಂದಿರುವೆ. ಈ ರಕ್ಕಸ ಬರುತ್ತಿರುವ ಸಮಯದಲ್ಲಿ ನೋಡಲಿಲ್ಲವೇ ನಿನ್ನೆಯ ಸಮಸ್ತ ದಳವನ್ನು ಸಂಹರಿಸಿ ಬಂದದ್ದನ್ನ? ತಂದೆಯ ಹರಿತವಾದ ಖಡ್ಗಕ್ಕೆ ಬಲಿಯಾಗಬೇಡ. ರಕ್ಕಸ ಕುಲೋತ್ತಮ, ನನ್ನ ಕೈಯಲ್ಲಿರುವ ಅಸ್ತ್ರಶಸ್ತ್ರಗಳಿಗೂ ನಿನ್ನ ಕೈಯಲ್ಲಿರುವ ಅಸ್ತ್ರಶಸ್ತ್ರಗಳಿಗೂ ಯಾವುದೇ ಭೇದ ಭಾವವಿಲ್ಲ. ಕೈಯಲ್ಲಿ ಇರುವವರೆಗೂ ಮಾತ್ರ ಅಸ್ತ್ರಶಸ್ತ್ರಗಳು. ಅಸ್ತ್ರಶಸ್ತ್ರಗಳು ಬೀಸಿದಾಕ್ಷಣವೇ ತಲೆ ನಿನ್ನದು ಹಾರಬಹುದು, ನನ್ನದು ಹಾರಬಹುದು. ಯಾರ ತಲೆಯ ಗರಿ ಆಕಾಶಕ್ಕೆ ಹಾರುತ್ತದೆಯೋ ಈ ಹುಲ್ಲೂರಿನ ಪುಣ್ಯಕ್ಷೇತ್ರದವರೇ ನೋಡಲಿ. ಯುದ್ಧಕ್ಕೆ ಬರವೆಯಾ ಅಥವಾ ಒಳ ಟೊಣ ಟೊಣ ಮಾತನಾಡುವೆಯಾ? ಭದ್ರ ವೀರಭದ್ರ, ನಿಮ್ಮಪ್ಪ ಮೈಗೆ ಕೂಲಿಯನ್ನು ಸವರಿಕೊಂಡು ತೊಡಲಿಕ್ಕೆ ಬಟ್ಟೆ ಇಲ್ಲದೆ ಹುಲಿ ಚರ್ಮವನ್ನು ಸುತ್ತಿದ್ದರು. ನೀನು ನನ್ನ ಮುಂದೆ ಬಂದು ಒಣಜಂಬದ ಮಾತುಗಳನ್ನಾಡುತ್ತೀರಿ. ಈಗ ನಾನು ಸುಮ್ಮನಿದ್ದರೆ ಈ ಸಭಿಕರೆಲ್ಲರೂ ಚಪ್ಪಾಳೆ ತಟ್ಟಿ ನನ್ನನ್ನು ನೋಡಿ ನೋಡಬಹುದು. ಸುಮ್ಮನೆ ಬಿಟ್ಟರೆ ಈ ನನ್ನ ನಾಮಾವಳಿಯನ್ನು ಹಾಳು ಮಾಡುವನು. ಮಾಡ ಕೊಡದೆಂದು ಸೊಂಟದಲ್ಲಿರ್ತಕ್ಕಂಥ ಕರಗಸ ಕತ್ತಿಯನ್ನೇ ಬರಲೇ ರಕ್ಕಸ ಕುಲೋತ್ತಮ, ಅಪ್ಪನಾದ ಪರಮಾತ್ಮನು ನಿನಗೆ 4 ವೃತ್ತರದ ನೀತಿ ಮಾತುಗಳನ್ನ ಹೇಳಿ ಕೈಲಾಸಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿರುವನು. ತುಂಬಿದ ಮಂದಿಯೊಳಗೆ ದೈತ್ಯನಾದ ಪಂಚಮಂಡ್ರಾಸುರ ಚಿಕ್ಕ ಬಾಲಕನಿಂದ ಸಾಯುತ್ತಾನೆ ಎಂಬ ಅಪಕೀರ್ತಿಯು ನಿನಗೆ ಬೇಡ.
ಸುಮ್ಮನೆ ನನ್ನೊಂದಿಗೆ ಕೈಲಾಸಕ್ಕೆ ಬಾ, ನಿನಗೆ ಜೀವದಾನವ ಮಾಡುತ್ತೇನೆ. ನಿನ್ನಯ ಪ್ರಾಣ ಪಕ್ಷಿಯನ್ನ ನಿನ್ನ ಹೃದಯದೊಳಗೆ ಬಿಟ್ಟು ಬಿಡುತ್ತೇನೆ. ಅನೇಕ ನಿಮಿಷಗಳನ್ನ ಕಳೆದೆ, ನೀನು ಸುಮ್ಮನಾಗಲಿಲ್ಲ. ಶಿಶು ಹತ್ಯೆಯನ್ನು ಮಾಡಿದ ದೋಷ ನನಗೆ ಬಂದು ಒದಗಿದರೂ ಒದಗಲಿ. ಕೂಡಿದ ಸಭಿಕರ ಮುಂದೆ ನನಗೆ ಅವಮಾನವಾದರೆ ನಾನು ತಾಳಲಾರೆ. ರಕ್ಕಸ ಕುಲೋತ್ತಮ, ನೀನು ನನ್ನ ಕಣ್ಣಿಗೆ ಹೇಗೆ ಕಾಣುತ್ತಿರುವೆ ಎಂದರೆ ಹಬ್ಬಕ್ಕೆ ತಂದಿರುವಂತ ಓರ್ವ ಕುರಿಯು, ಹಬ್ಬಕ್ಕೆ ತಂದಂತ ಓರ್ವ ಕುರಿಯು ತಳಿರಿಗೆ ತಂದಂತ ತೋರಣವನ್ನ ಮೇಯುತ್ತಿತ್ತಂತೆ. ತಳಿರಿಗೆ ತಂದಂತ ತೋರಣವನ್ನ ಮೇಯ್ದ ಮೇಲೆ ಕುರಿಯ ಪರಿಸ್ಥಿತಿ ಏನಾಗಬಹುದೆಂದು ಕುರಿಗೆ ಗೊತ್ತಿಲ್ಲ. ಬೇಡ ಬೇಡ, ನನ್ನೊಂದಿಗೆ ಯುದ್ಧವ ತರವಲ್ಲ. ಯುದ್ಧದೊಳ ಭಯಂಕರ ರಣವೀರ ಸೂರ ಪರಾಕ್ರಮಿಯಾದ ನಾನು ಖಚಿತ ರಕ್ಕಸ ಕುಲೋತ್ತಮನನ್ನ ಒಂದೇ ಒಂದು ಬಾರಿ ಮೆಟ್ಟಿ ಹೊಸಕ್ಕೆ ಹಾಕಿ ಬಿಡಬಲ್ಲೆ. ಪರಮಾತ್ಮನು 4 ನೀತಿ ಮಾತುಗಳನ್ನು ಹೇಳಿ ನಿನ್ನನ್ನು ಕೈಲಾಸಕ್ಕೆ ಬರಮಾಡಿಕೊಂಡು ಬಾ ಎಂದು ಹೇಳುತ್ತಾನೆ. ದೇವಾನ ದೇವತೆಗಳನ್ನು ಕಷ್ಟಪಡಿಸುವುದನ್ನು ಬಿಟ್ಟು ಕೈಲಾಸಕ್ಕೆ ಬರುವಂತವ ನಾವು. ರಂಗಕ್ಕೆ ಬಂದ ಮೇಲೆ ತಲೆಗಳನ್ನ ಎಣಿಸಿಕೊಂಡು ಲೆಕ್ಕಾಚಾರ ಹಾಕುವನಂತ ಮನುಷ್ಯನೆಂದು ತಿಳಿದುಕೊಂಡಿರಲಿಲ್ಲ. ನಿನ್ನಪ್ಪ ನಿನ್ನ ಹಣೆಯಲ್ಲಿ ಬರೆದಿರಬಹುದು, ನನ್ನಿಂದಲೇ ಸಾಯಬಹುದೆಂದು. ಏಕೆಂದರೆ ನಿಮ್ಮವ್ವ ಇಲ್ಲದೆ ನಿಮ್ಮಪ್ಪನಿಂದ ಒಬ್ಬನಿಂದ ಹುಟ್ಟಿರಿವಿಯಲ್ಲ. ಈ ಭೂಲೋಕದ ಜನರಿಗೆ ನಾನು ಹೇಗೆ ಉತ್ತರ ಕೊಡಲಿ, ಹೋಗಿ ಸಾಯಲಿ ಮೂಲ ಅಂದು ಅವನು ನಿನ್ನನ್ನು ನನ್ನ ಹತ್ತಿರ ಕಳಿಸಿರುವ. ಎತ್ತಬೇಡ ನನ್ನಪ್ಪನ ಸೊಲ್ಲನ್ನ, ಕುತ್ತಿ ಮುರಿಯುವನು ನಿನ್ನ ಎತ್ತಬಡೆಯ ಹಲ್ಲನ್ನ. ಎತ್ತಬೇಡ ನನ್ನಪ್ಪನ ಸೊಲ್ಲನ್ನ, ಕುತ್ತಿ ಮುರಿಯುವನು ನಿನ್ನ ಎತ್ತಬಡೆಯ ಗಂಡ ಮುಂಡಪ್ಪ ಸೊಂಡಾದಿಗಳ ಗಂಡ, ಈ ಕೊಡವೆಯೊಳಗೆ ಶಿವನಿಂದೆ ಮಾಡಿದವರ ಗಂಡ ಕುಲೋತ್ತಮ. ನಿನ್ನನ್ನ ಹೀಗೆ ಬಿಟ್ಟರೆ ಈ ಲೋಕವನ್ನೇ ಹಾಳು ಮಾಡಿಬಿಡುತ್ತೆ. ಯಾವ ಭೂಲೋಕದಲ್ಲಿ ನಾಯಿ ಕೊಡೆ ಹುಟ್ಟಿ ಹಾಗೆ ಹುಟ್ಟಿ ಬಿಟ್ಟಿದ್ದೀಯಾ? ನನ್ನ ಬಿಡಬಾರದು. ರಕ್ಕಸ ಕುಲೋತ್ತಮ, ಬಂಟರಿಗೆ ಬಂಟ ಎನ್ನುವ ನಿನ್ನ ಕಿರಿಗಂಟಲ ವಸೀಲಿ ತಟ್ಟಿ ಕೈಲಾಸ ಕಟ್ಟದಿದ್ದರೆ ಭದ್ರಾಬಲ ವೀರಭದ್ರೇನಲ್ಲ. ಗೊತ್ತಾಯ್ತು ಭದ್ರ, ವೀರಭದ್ರ ಗೊತ್ತಾಯ್ತು. ಸೇರಿರುವಂತ ಜನರಿಗೆ ನಿನ್ನ ಬಗ್ಗೆ ಗೊತ್ತಾಯ್ತು. ಯುದ್ಧ ಮಾಡುತ್ತೇನೆಂದು ಖಡ್ಗವನ್ನೇ ಮುಚ್ಚಿಟ್ಟುಕೊಂಡು ಯುದ್ಧವನ್ನು ಮಾಡದೆ ಒಣ ಮಾತುಗಳನ್ನಾಡುತ್ತೀನಿ. ಯುದ್ಧಕ್ಕೆ ಸಿದ್ಧನಾಗೆಂದು ನನ್ನ ಸೊಂಟದಿಂದ ಖಡ್ಗವನ್ನು ಹಿರಿದು ಬಹಳ ಹೊತ್ತಾಯಿತು. ನಾನು ಖಡ್ಗ ನನ್ನ ಕೈಯಲ್ಲಿ ಸುಮ್ಮನೆ ಮಾಡದೆ ನಿನ್ನ ಮಸ್ತಕವನ್ನು ನೋಡುತ್ತಿಲ್ಲ.